ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಸಂಕಲ್ಪವೆಂಬ ಗಾಳಿಯು ಒಡೆದುಕೊಂಡು ಬಂದು ಒಟ್ಟಿರುವ ಈ ಜನ್ಮ ಪರಂಪರೆ ಎಂಬ ಮೋಡಗಳ ಒಡ್ಡು ಅಸಂಕಲ್ಪವೆಂಬ ಗಾಳಿಯು ಬೀಸಿದರೆ ಆ ಬ್ರಹ್ಮದಲ್ಲಿಯೇ ಮರೆಯಾಗುವುದು. ಏನು ಹೇಳ್ತಾ ಇದ್ದಾರೆ? ಸಂಕಲ್ಪವೆಂಬ ಗಾಳಿಯು ಒಡೆದುಕೊಂಡು ಬಂದು ಒಟ್ಟಿರುವ ಈ ಜನ್ಮ ಪರಂಪರೆ ಎಂಬ ಮೋಡಗಳ ಒಡ್ಡು. ಈ ಒಡ್ಡು ಅಂದರೆ ಹಿಂದೆ ಸುಗ್ಗಿ ಕಾಲದಲ್ಲಿ ಹಳ್ಳಿಗಳ ಕಡೆ ಎಲ್ಲ ಈ ಧಾನ್ಯ ರಾಶಿಗಳು ಬೆಳೆದಿರ್ತಕ್ಕಂಥ ಆ ಗಿಡಗಳ ಒಣಗಿದ ಕಡ್ಡಿಗಳನ್ನ ತಂದು ಒಡ್ಡಾಕ್ತಾಯಿದ್ರು, ಒಟ್ಟಿಗೆ ಗುಡ್ಡೆ ಹಾಕ್ತಿದ್ರು. ಆ ರೀತಿಯಲ್ಲಿ ಈ ಜನ್ಮ ಪರಂಪರೆಗಳು ಜಗತ್ತಿನ ತುಂಬ ಏನು ಕಾಣ್ತಾ ಇದೆಯಲ್ಲ, 84 ಲಕ್ಷ ಜೀವರಾಶಿಗಳು ಅಂತ ಏನು ಕಾಣ್ತಾ ಇದೆಯಲ್ಲ, ಜಡ ಚೇತನ ವಸ್ತುಗಳೆಲ್ಲವೂ ಕೂಡ ಈ ಪರಂಪರೆ, ಈ ಜನ್ಮ ಪರಂಪರೆಗಳು ಇವೆಲ್ಲ ಏನಾಗಿದೆ ಅಂದರೆ ಈ ಒಡ್ಡುಗಳ ರೀತಿಯಲ್ಲಿ ಜಗತ್ತಿನ ತುಂಬ ತುಂಬಿಕೊಂಡಿದೆ. ಇವೆಲ್ಲ ಏನು ಮಾಡಿರೋದು ಅಂದರೆ ಸಂಕಲ್ಪವೆಂಬ ಗಾಳಿ ಗುಡಿಸು ಗುಡ್ಡೆ ಹಾಕಿರೋಂಥದ್ದು ಇದು ಈ ಗುಂಪು. ಇದು ಹೇಗಪ್ಪ ಹೋಗುತ್ತೆ ಅಂದರೆ ಅಸಂಕಲ್ಪವೆಂಬ ಗಾಳಿ ಬೀಸಿದರೆ, ಸಂಕಲ್ಪವನ್ನೇ ಮಾಡದೇ ಇದ್ದಾಗ ಇದೆಲ್ಲ ಬ್ರಹ್ಮದಲ್ಲಿಯೇ ಮರೆಯಾಗುತ್ತೆ. ಬ್ರಹ್ಮದಲ್ಲಿ ಸಂಕಲ್ಪದಿಂದ ಗುಡ್ಡೆ ಹಾಕಿದ ಇವೆಲ್ಲವೂ ಆ ಸಂಕಲ್ಪವನ್ನು ಮಾಡದೇ ಇದ್ದರೆ, ಅಸಂಕಲ್ಪವಾದರೆ ಮತ್ತೆ ಎಲ್ಲವೂ ಬ್ರಹ್ಮದಲ್ಲಿಯೇ ಮರೆಯಾಗುತ್ತೆ. ಅಲ್ಲಿಗೆ ಜಗತ್ತು ನಾಶ ಆಯಿತು ಅನ್ನೋಂಗೆ ಇಲ್ಲ. ಏನಾಯಿತು? ಬ್ರಹ್ಮದಲ್ಲಿಯೇ ಕಾಣಿಸ್ಕೊಳ್ತು, ಬ್ರಹ್ಮದಲ್ಲಿಯೇ ಅಡಗಿತು. ತೃಷ್ಣ ಎಂಬ ಈ ಮುಳ್ಳು ಕೂಡಿದ ಬಳ್ಳಿಯು ಚೆನ್ನಾಗಿ ಬಲಿತು ಬೆಳೆದು ನಿಂತಿರುವುದು. ತೃಷ್ಣ ಅಂದರೆ ಇಲ್ಲಿ ಆಸೆ. ಈ ಆಸೆ ಎಂಬ ಈ ಮುಳ್ಳಿನಿಂದ ಕೂಡಿದಂಥ ಈ ಬಳ್ಳಿ ಚೆನ್ನಾಗಿ ಬಲಿತು ಬೆಳೆದು ನಿಂತಿರುವುದು. ಇದಕ್ಕೆ ಸಂಕಲ್ಪವೇ ಬುಡವು. ಈ ಆಸೆ ಚೆನ್ನಾಗಿ ಬಲಿತು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಕಾರಣ ಸಂಕಲ್ಪ. ಈ ಸಂಕಲ್ಪನೇ ಬುಡ ಇದ್ದಾಗೆ. ಈ ಬುಡವನ್ನು ಕಿತ್ತೆಸೆದು ಈ ಲತೆಯು ಒಣಗಿ ಹೋಗುವಂತೆ ಮಾಡು. ಒಂದು ದೊಡ್ಡ ಮುಳ್ಳಿನ ಗಿಡ ಇರ್ತದೆ, ನಾವು ಒಂದೊಂದು ಮುಳ್ಳನ್ನೇ ಕಿತ್ತು ಗಿಡದಲ್ಲಿ ಮುಳ್ಳೇ ಇರದಂಗೆ ಮಾಡ್ತೀವಿ ಅಂತ ಅನ್ನೋದು ಸುಳ್ಳು. ಅದು ಒಂದು ದೊಡ್ಡ ಮೂರ್ಖತನದ ಕೆಲಸ. ಬುಡವನ್ನೇ ಕಿತ್ತಾಕ್ಬಿಟ್ರೆ ಬೇರೆ ಸಹಿತ ಎಷ್ಟು ಮುಳ್ಳಿದ್ರೂ ಒಣಗೋಗುತ್ತೆ. ಆ ರೀತಿಯಲ್ಲಿ ಸಂಕಲ್ಪವೆಂಬ ಬುಡವನ್ನೇ ಕಿತ್ತೆಸಿಬೇಕು. ಪ್ರತಿಭಾಸದಿಂದ ಹುಟ್ಟಿ ಪ್ರತಿಭಾಸದಿಂದಲೇ ನಾಶವಾಗುವ ಗಂಧರ್ವ ನಗರದಂತೆಯೇ ಈ ಸಂಸಾರ ಭ್ರಮವು ಕೂಡ ಸೃಷ್ಟಿಯಾಗುವುದು ನಾಶವಾಗುವುದು ಕೂಡ ಪ್ರತಿಭಾಸಿಕವೇ ಎಂದರೆ ಕನಸಿನಂತೆಯೇ. ಕನಸಿನಂತೆ ಭಾಸವಾಗುತ್ತೆ, ಕನಸಿನಂತೆ ನಾಶವಾಗುತ್ತೆ. ಕನಸಿನಂತೆಯೇ ಸಂಸಾರವೂ ಕೂಡ ಕಾಣಿಸ್ಕೊಳ್ಳುತ್ತೆ, ಹೋಗುತ್ತೆ. ಯಾವುದರಿಂದ? ಸಂಕಲ್ಪದಿಂದ. ಅರಸನಾಗಿರುವವನು ತಾನು ಪ್ರಭುವೆಂಬುದನ್ನು ಮರೆತು ಅಳುತ್ತಿದ್ದರೆ ಆ ಅಳುವು ಅವನಿಗೆ ತಾನು ಭೂಮಿಪತಿ ಎಂಬ ಸ್ಮೃತಿಯು ಬರುವವರೆಗೆ ಹೋಗುವುದೆಂತು. ಈಗ ಅರಸನಾಗಿರ್ತಾನೆ, ಅವನು ರಾಜನಾಗಿರ್ತಾನೆ, ಕನಸಿನಲ್ಲಿ ಅವನು ದರಿದ್ರನಾದಂತೆ ಕನಸು ಕಂಡು ಅಲ್ಲೇ ಅಳ್ತಾ ಇರ್ತಾನೆ ಊಟಕ್ಕಾಗಿ, ಆಸರೆಗಾಗಿ. ಆದರೆ ಅವನು ಅಳುವುದು ಎಲ್ಲಿವರೆಗೆ ಇರ್ತದೆ ಅಂದರೆ ಅವನು ಎಚ್ಚರನಾಗಿ ಅಯ್ಯೋ ನಾನೊಬ್ಬ ರಾಜ, ನಾನು ಮಲಗಿದ್ದೀನಿ, ನನಗೆ ಯಾವ ಕೊರತೆನೂ ಇಲ್ಲ ಅಂತ ಅಂದುಕೊಳ್ಳುವವರೆಗೆ ಆ ದುಃಖ ತಪ್ಪಿದ್ದಲ್ಲ, ಅವನು ಅಳ್ತಾನೆ ಇರಬೇಕು. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ತಾನು ಪರಬ್ರಹ್ಮನೆಂಬ ಸ್ಮೃತಿ ಬರುವವರೆಗೆ ಸಂಸಾರ ದುಃಖ ಯಾವುದೇ ಕಾರಣಕ್ಕೂ ತಪ್ಪೋದಿಲ್ಲ, ಅನುಭವಿಸಿಯೇ ತೀರಬೇಕು. ಆದರೆ ಆ ಬ್ರಹ್ಮ ಭಾವನೆ, ಆ ಬ್ರಹ್ಮಬೋಧೆ ಆಗಬೇಕಾದ್ರೆ ಸುಮ್ಮನೆ ಮಲಗಿದ್ದವನು ಎಚ್ಚರಗೊಂಡ ತಕ್ಷಣ ಕನಸು ಹೊರಟೋಗಿ ದುಃಖ ನಿವಾರಣೆ ಆಗುತ್ತಲ್ಲ, ಆಗ ಸಾಧ್ಯ ಇಲ್ಲ. ಯಾಕಂದರೆ ಇದು ಸಾಧನೆಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಸದ್ಗುರುವಿನ ಉಪದೇಶ ಮಾರ್ಗದರ್ಶನ ಬೇಕಾಗುತ್ತೆ. ಅಧಿಕಾರಿಯು ಯಾರು ಯೋಗ್ಯ ಅಧಿಕಾರಿ ಆಯ್ತಾನೆ, ಅಧಿಕಾರಿ ಅಂದರೆ ಇಲ್ಲಿ ತಕ್ಕನಾದಂಥ ವಿದ್ಯಾರ್ಥಿ, ಯೋಗ್ಯತೆಯನ್ನು ಉಳ್ಳಂಥ ಸಾಧಕ, ಅವನು ಅದನ್ನು ಹಿಡಿದು ಸಾಧಿಸಿದರೆ ಮಾತ್ರ ಸಾಧನೆ ಆಗುತ್ತೆ ಹೊರತು ಬಡಪೆಟ್ಟಿಗೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಗೀತೆಯಲ್ಲಿ ಹೇಳಿರ್ತಾರಲ್ಲ, ನಷ್ಟೋ ಮೋಹ ಸ್ತುತಿರ್ಲಬ್ಧ ಅಂತ. ಆ ರೀತಿಯಲ್ಲಿ ಮೋಹ ನಷ್ಟವಾಗೋದು ಯಾವಾಗ ಅಂದರೆ ನಮಗೆ ಈ ಕನಸಿನಿಂದ ಎಚ್ಚರವಾದಂತೆ ಈ ಸಂಕಲ್ಪವು ನಿಂತಾಗ. ಮೊದಲು ಬಂದು ಮಳೆಗಾಲದ ಮೋಡಗಳು ವರ್ತಮಾನ ಕಾಲದಲ್ಲಿ ಬಂದ ಷರತ್ತಿನಿಂದ ಚದುರಿ ಹೋಗಲು ಮಳೆಗಾಲದ ಕತ್ತಲೇನಾದರೂ ಮತ್ತೆ ಕಾಣಿಸಿಕೊಳ್ಳಬಲ್ಲದೆ. ಮಳೆಗಾಲದಲ್ಲಿ ಕತ್ತಲೆ ತುಂಬಿಕೊಳ್ಳುತ್ತೆ ಮೋಡದಿಂದಾಗಿ. ಈಗ ಮಳೆಯೆಲ್ಲ ಹುಯ್ದು ಚೆನ್ನಾಗಿ ಶರತ್ಕಾಲದಲ್ಲಿ ಚೆನ್ನಾಗಿ ಬಿಸಿಲು ಬೆಳಕು ಕಾಣೋ ಟೈಮಲ್ಲಿ ಆ ಕತ್ತಲು ಮತ್ತೆ ಕಾಣಿಸ್ಕೊಳ್ತದೆ. ಹಾಗೆಯೇ ಎಲೆ ಬ್ರಹ್ಮನೇ,
ಬಹುಕಾಲದಿಂದಲೂ ಆಶ್ರಯಿಸಿಕೊಂಡು ಬಂದಿದ್ದರೂ ಸಂಸಾರವೆಂಬ ವಾಸನೆಯು ಬ್ರಹ್ಮಹಂಭಾವನಾ ರೂಪವಾದ ವಾಸನೆಯನ್ನು ತಿರಸ್ಕರಿಸಲಾರದು. ಅರ್ಥ ಆಗ್ತದಲ್ಲ? ಸಂಸಾರ ವಾಸನೆ, ಬ್ರಹ್ಮವಾಸನೆ ಎರಡೂ ಇರುವ ಹೃದಯದಲ್ಲಿ ಯಾವುದಕ್ಕೆ ಹೆಚ್ಚು ಬಲವು ದೊರೆಯುವುದೋ ಅದೇ ಬಲವಾಗುವುದು. ಈಗ ಒಬ್ಬಾತನು ಸಂಸಾರವನ್ನು ನಿಭಾಯಿಸ್ತಾ ಇರ್ತಾನೆ, ಸಂಸಾರದಲ್ಲೂ ಆಸಕ್ತನಾಗಿರ್ತಾನೆ, ಈ ಕಡೆ ಬ್ರಹ್ಮಚಿಂತನೆಯನ್ನು ಮಾಡ್ತಾ ಇರ್ತಾನೆ, ಬ್ರಹ್ಮವಿದ್ಯೆಯನ್ನು ತಿಳಿತಾ ಇರ್ತಾನೆ. ಆದರೆ ಅವೆರಡರಲ್ಲಿ ಯಾವುದು ಬಲವಾಗಿರ್ತದೆ, ಅವನ ಆಸಕ್ತಿ ಯಾವುದರಲ್ಲಿ ಜಾಸ್ತಿ ಇರ್ತದೋ ಅದನ್ನು ಬಲವಾಗಿ ಅವನು ಇಟ್ಟುಕೊಳ್ತಾನೆ, ಮತ್ತೊಂದನ್ನು ತಕ್ಕ ಮಟ್ಟಿಗೆ ಅಷ್ಟೇ ನಡೆಸ್ತಾನೆ. ಎರಡೂ ತಂತಿಗಳನ್ನು ಏಕಕಾಲದಲ್ಲಿ ಮೀಟಿದರೆ ಯಾವುದರ ಶಬ್ದವು ತೀವ್ರವಾಗಿರುವುದೋ ಅದೇ ಕಿವಿಗೆ ಮೊದಲು ಕೇಳಿಸುವುದಲ್ಲವೇ? ಎರಡು ತಂತಿಗಳಿರ್ತಕ್ಕಂಥ ಎರಡು ತಂತಿಯನ್ನು ಮೀಟಿದ್ರೆ ಯಾವ ತಂತಿ ಬಲವಾಗಿರ್ತೋ ಅದರ ಶಬ್ದ ಮೊದಲು ಕೇಳಿಸ್ತದೆ, ತದನಂತರದ್ದು ಅನಂತರ ಅದರ ಹಿಂದುಗಡೆ ಕೇಳಿಸ್ತದೆ ನಿಧಾನವಾಗಿ. ಆ ರೀತಿಯಲ್ಲಿ ಬ್ರಹ್ಮವಿದ್ಯಾ ಸಾಧನೆ ತೀವ್ರತರವಾಗಿದ್ದರೆ ಅದು ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಇಲ್ಲ ಸಂಸಾರ ವಾಸನೆ ಗಟ್ಟಿಯಾಗಿತ್ತು ಅಂದರೆ ಸಂಸಾರವೇ ಮೊದಲಾಗುತ್ತೆ. ಅಹಂ ಆತ್ಮಾಸ್ಮಿ ಎಂಬ ಒಂದೇ ಭಾವನೆಯನ್ನೇ ಬಲವಾಗಿ ಹಿಡಿ. ಆ ಭಾವನೆಯನ್ನು ಬೆಳೆಸಿಕೊಂಡರೆ ನೀನು ಅದೇ ಆಗುವೆ. ಅಹಂ ಏಕಂ, ನಾನು ಒಬ್ಬನೇ, ನಾನಿರುವುದೆಲ್ಲ ನಾನೇ ಆಗಿದ್ದೀನಿ. ಅಹಂ ಏಕಂ, ಅಹಂ ಆತ್ಮಾಸ್ಮಿ, ನಾನು ಆತ್ಮನೇ ಆಗಿದ್ದೇನೆ. ಈ ಒಂದೇ ಭಾವನೆಯನ್ನು ಬಲವಾಗಿ ಇಡಿ ನೀನು. ಆ ಭಾವನೆಯನ್ನು ಬೆಳೆಸಿಕೊಂಡರೆ ನೀನು ಅದೇ ಆಗುವೆ. ಅದೇ ಸೋಹಂ ಅರ್ಥವೂ ಕೂಡ ಅದೇ, ನಾನೇ ಬ್ರಹ್ಮ, ಬ್ರಹ್ಮವೇ ನಾನು. ಸೋಹಂ, ಸೋಹಂ, ಶಿವೋಹಂ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇದುವರೆಗೂ ಹೇಳಿರುವ ಬಾಹ್ಯ ಪೂಜನವು ನಿನ್ನಂಥವರಿಗೆ ಸಾಧ್ಯವೇ ಇಲ್ಲ. ಇದು ಕೇವಲ ಬಾಹ್ಯ ಫಲಾಪೇಕ್ಷೆ ಇರುವವರಿಗೆ ಮಾತ್ರ ಎಂಬ ಅರ್ಥವನ್ನು ಮತ್ತೆ ದೃಢೀಕರಿಸಿ ಈ ಸರ್ಗವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ. ಹೀಗೆ ಈ ಬಾಹ್ಯ ಪೂಜನವು ಕೇವಲ ಅಸಂಭವವೇ ಸರಿ, ಅದು ವೈರಾಗ್ಯವಿಲ್ಲದವರಿಗೆ ಮಾತ್ರ ಉಂಟು. ನಿನ್ನಂಥವರಿಗೆ ಬೇಕಾದುದು ನಿರತಿಶಯವಾದ ಮೋಕ್ಷವು. ಈಗ ಇಷ್ಟೊತ್ತು ಹೇಳಿದ್ನಲ್ಲ ಮುನಿ, ಅದು ನಿನ್ನಂಥವ್ರಿಗಲ್ಲ. ಇವೆಲ್ಲ ಯಾರಿಗೆ? ಬಾಹ್ಯದಲ್ಲಿ ಓಡಾಡ್ತಿರುವವ್ರಿಗೆ, ಅವರನ್ನು ಅಂತರ್ಮುಖಿಯಾಗಿ ಕರ್ತರ್ಲಿಕ್ಕಾಗಿ ಹೇಳಿದಂಥದ್ದು. ಆದರೆ ನಿನ್ನಂಥ ಜ್ಞಾನಿಗೆ ಹೇಳಬೇಕಾದ ಪೂಜೆ ವಿಧಾನ ಬೇರೆ ಇದೆ, ಅದನ್ನು ಹೇಳ್ತೀನಿ ಕೇಳು. ಅದು ಏಕದೇವನಾದ ಪರವಸ್ತುವನ್ನು ಪೂಜಿಸುವುದರಿಂದಲೇ ಲಭ್ಯವು. ಅದರಿಂದ ಪೂಜಕ, ಪೂಜನ, ಪೂಜ್ಯ ರೂಪಗಳಿಂದ ಪೂಜೆಗಳಲ್ಲಿ ಕಾಣಿಸುವುದು ಯಾವುದು ಉಂಟೋ ಅದೊಂದೂ ಪ್ರತ್ಯೇಕವಾಗಿಲ್ಲ. ಅದೆಲ್ಲವೂ ಚಿತ್ರದಲ್ಲಿರುವ ಚಿತ್ ಸ್ವರೂಪವಾದ ಮೂರ್ತಿಯೊಂದೇ. ಈಗ ಶಿವನು ನಿಜವಾದ ದೇವರು, ನಿಜವಾದ ಪೂಜಾ ಕ್ರಮ, ಇವುಗಳನ್ನ ಎಲ್ಲಿ ಆರಂಭ ಆಯಿತು? ಇದು ಬಹುದೂರದಲ್ಲಿ ಆರಂಭ ಆಯಿತು. ನಿಜವಾದ ದೇವರು ಯಾರು, ನಿಜವಾದ ಪೂಜೆ ಯಾವುದು ಅಂತ ಅದನ್ನು ತಿಳಿಸಿ ಹೇಳಲಿಕ್ಕೆ ಮೊದಲು ವ್ಯಾವಹಾರಿಕ ಜಗತ್ತಿನ ಇಷ್ಟೊಂದು ವಿಚಾರಗಳನ್ನ ಹೇಳಬೇಕಾಗಿ ಬಂತು ಶಿವ. ಇವೆಲ್ಲವನ್ನು ಯಾರಿಗಾಗಿ ಹೇಳಿದ್ದು? ವ್ಯಾವಹಾರಿಕ ಜಗತ್ತಿನಲ್ಲಿ ಅಂಟ್ಕೊಂಡಿರುವವರಿಗೆ ಇಷ್ಟೆಲ್ಲ ವಿಚಾರಗಳು ತಿಳಿಯಪಡಿಸಲಾಯಿತು. ಇಷ್ಟು ವಿಚಾರಗಳನ್ನ ಹೇಳಲಿಲ್ಲ ಅಂದಿದ್ರೆ ನಮಗೆ ಕೇವಲ ಸ್ವಲ್ಪ ಮಾತ್ರಕ್ಕೆ ಯಾವ ಜ್ಞಾನವೂ ಲಭ್ಯ ಆಗ್ತಾ ಇರಲಿಲ್ಲ. ಈಗ ವ್ಯಾವಹಾರಿಕ ಜಗತ್ತಿನ ವಿಚಾರಗಳೇ ಇಷ್ಟೆಲ್ಲ ತುಂಬಿಕೊಂಡಿದೆ. ಇಷ್ಟೆಲ್ಲವನ್ನು ತಿಳ್ಕೊಂಡಿದ್ರಾಗಿ ಈಗ ಏನಾಯಿತು? ಇದು ಪೂಜೆ, ಮತ್ತು ಪೂಜೆ ಹೇಳ್ಕೊಟ್ರ ಇಲ್ಲಿ ಅಂದರೆ ನಿಜವಾಗಿ ಪೂಜೆಯನ್ನೇ ಹೇಳ್ಕೊಟ್ಟಿದ್ದು. ಯಾಕಂದರೆ ಸರಿಯಾಗಿ ಇದಿಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಬಾಹ್ಯ ಜಗತ್ತಿನ ಪೂಜೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಈಗ ನಿಜವಾದ ಜ್ಞಾನಿಗಳ ಪೂಜೆ ಹೇಗಿರ್ತದೆ ಅದನ್ನು ಶಿವ ನಿರೂಪಣೆ ಮಾಡ್ತಾನೆ. ಈಶ್ವರನು ಈಗ ಮುಂದುವರಿಸಿ ಹೇಳ್ತಾನೆ, ಹೀಗೆ ಈ ವಿಶ್ವವು ಸತ್ ಅಸತ್ ಆಗಿ ದೇವರೂಪವಾಗಿಯೂ ಇರುವುದು. ಇದು ದ್ವೈತ, ಐಕ್ಯ ಎಂಬ ಪದಗಳ ಅರ್ಥವಿಲ್ಲಿ ಹೊಂದುವುದಿಲ್ಲ. ಆದರೂ ವ್ಯವಹಾರಕ್ಕಾಗಿ ದ್ವೈತ, ಐಕ್ಯ ಎನ್ನಿಸಿಕೊಳ್ಳುವುದಕ್ಕೂ ಯೋಗ್ಯವಾಗಿರುವುದು. ಈಗ ದ್ವೈತ, ಭಕ್ತ, ಭಗವಂತ, ಜಗತ್ತು, ಪರಮಾತ್ಮ ಇಂತಕ್ಕಂಥದ್ದು ದ್ವೈತ ಭಾವ, ಮತ್ತು ಐಕ್ಯ ಹೊಂದುವುದು, ಜೀವನ್ಮುಕ್ತಿಯನ್ನು ಹೊಂದುವುದು, ಮುಕ್ತಿಯನ್ನು ಹೊಂದುವುದು, ಕೈವಲ್ಯವನ್ನು ಹೊಂದುವುದು, ಈ ಪದ ಇವು ಅರ್ಥವಿಲ್ಲದ ಪದಗಳು. ಜ್ಞಾನಿಗಳ ದೃಷ್ಟಿಯಲ್ಲಿ ಅರ್ಥವಿಲ್ಲದ ಪದಗಳು. ಯಾಕೆ? ಮುಕ್ತಿ ಎನ್ನುವುದೇ ಸುಳ್ಳು. ಮುಕ್ತಿ ಎನ್ನುವುದೇ ಸುಳ್ಳು. ಜ್ಞಪ್ತಿ ಚಿತ್ ಬಯಲನ್ನೇ ಸೇರು ಕಂಡ್ಯ, ಶುದ್ಧ ಜ್ಞಪ್ತಿಯು ನೀನಾಗೆ ಮುಕ್ತಿ ಕಂಡ್ಯ. ಇದು ಮುಕ್ತಿ ಎನ್ನುವುದು ಆ ಜ್ಞಪ್ತಿ, ಜ್ಞಾತೃ, ಜ್ಞೇಯ, ಈ ವಸ್ತು ತಾನೇ ಎನ್ನುವ ಸತ್ಯ
ಅರ್ಥ ಆದರೆ ಮುಕ್ತಿ ಅನ್ನೋದು ಕೂಡ ಸುಳ್ಳು, ಬಂಧನವೂ ಸುಳ್ಳು. ಅದರಿಂದಲೇ ಹೇಳ್ತಿರೋದು ಈ ವಿಶ್ವ ಸತ್ ಅಸತ್ತಾಗಿ ದೇವರೂಪವಾಗಿಯೇ ಇರುವುದು. ಇದು ದ್ವೈತ ಐಕ್ಯ ಎಂಬ ಪದಗಳ ಅರ್ಥವಿಲ್ಲಿ ಹೊಂದುವುದಿಲ್ಲ. ಆದರೂ ವ್ಯವಹಾರಕ್ಕಾಗಿ ದ್ವೈತ ಐಕ್ಯ ಎನ್ನಿಸಿಕೊಳ್ಳುವುದಕ್ಕೂ ಯೋಗ್ಯವಾಗಿರುವುದು. ಹಾಗೂ ಕರಿಬೋದು, ಹೀಗೂ ಕರಿಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನ ಕಾಲದಲ್ಲಿ ಬಾಧಿತವಾಗುವುದರಿಂದ ಅಸತ್ ಅಧಿಷ್ಠಾನ ರೂಪದಿಂದ ಬ್ರಹ್ಮವೇ ಆದ ಕಾರಣ ಇದು ಯಾವಾಗಲೂ ಸದ್ರೂಪದಿಂದ ದ್ವೈತವೂ ಐಕ್ಯವೂ ಅಲ್ಲದಿದ್ದರೂ ಅಸದ್ರೂಪದಿಂದ ದ್ವೈತವಾಗಿ ಐಕ್ಯವಾಗಿ ಕಾಣುವುದು. ಸಂಸಾರಿಕರಿಗೆ, ಪ್ರಾಪಂಚಿಕರಿಗೆ ದ್ವೈತ ಭಾವನೆ ಇರುವವರಿಗೋಸ್ಕರ ಇಷ್ಟೆಲ್ಲವನ್ನು ಹೇಳಬೇಕಾಗಿ ಬಂತು. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.